ಬೈಂದೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಕಿರಿಮಂಜೇಶ್ವರ ಗ್ರಾಮದ ಶ್ರೀ ನಾಗಯಕ್ಷಿ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಬ್ರಹ್ಮಕಲಶೋತ್ಸವವು ಸಂಭ್ರಮದಲ್ಲಿ ನಡೆಯಿತು. ಶ್ರೀ ಪರಮಪೂಜ್ಯ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಕಾಣ್ಯೂರು ಮಠ ಉಡುಪಿ ಇವರ ಶುಭ ಆಶೀರ್ವಾದದೊಂದಿಗೆ ವೇದಮೂರ್ತಿ ಶ್ರೀ ಕೃಷ್ಣ ಸೋಮಯಾಜಿಗಳು ಕೋಟ ಮತ್ತು ವೇದಮೂರ್ತಿ ಶ್ರೀ ಜೋಶಿ ರಾಮಕೃಷ್ಣ ಕಾರಂತರು ಕಿರಿಮಂಜೇಶ್ವರ ಇವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ದೇವಸ್ಥಾನದಲ್ಲಿ ಸಂಪನ್ನಗೊಂಡಿದೆ. ಏಪ್ರಿಲ್ 28ರಂದು ಸಂಜೆ ದೇವತಾ ಪ್ರಾರ್ಥನೆ, ಪುಣ್ಯಾಹ, ಗೇಹ ಪ್ರತಿಗ್ರಹ, ಸ್ಥಾನ ಶುದ್ಧಿ, ಪ್ರಾಸಾದ ಶುದ್ಧಿ, ರಾಕ್ಷೋಗ್ನ ಹೋಮ, ವಾಸ್ತು ಹೋಮ, ವಾಸ್ತು ಪೂಜಾ ಬಲಿ, ಬಿಂಬ ಶುದ್ಧಿ, ಅಧಿವಾಸ ಹೋಮ ಮತ್ತು ಸಂಜೆ 7:30ರಿಂದ ವಿವಿಧ ತಂಡಗಳಿಂದ ಭಜನಾ ಸೇವೆ ನಡೆಯಿತು. ಏಪ್ರಿಲ್ 29ರಂದು ಪುಣ್ಯಾಹ, ಬೆಳಿಗ್ಗೆ 8:05ಕ್ಕೆ ಶ್ರೀದೇವಿಯ ಪ್ರತಿಷ್ಠಾಪನೆ, ಕಲಾತತ್ವ ಹೋಮ, ಕಲಶಾಧಿವಾಸ ಹೋಮ, ಬ್ರಹ್ಮಕಲಶಾಭಿಷೇಕ, ಮಹಾಪೂಜೆ, ಮಂಗಳಾರತಿ ಸೇವೆಗಳು, ಪ್ರಸಾದ ವಿತರಣೆ, ಬೆಳಿಗ್ಗೆ 10:30ರಿಂದ ಭರತನಾಟ್ಯ, ಮಧ್ಯಾಹ್ನ 12:30ರಿಂದ ಮಹಾ ಅನ್ನ ಸಂತರ್ಪಣೆ ಹಾಗೂ ಸಂಜೆ 4 ಗಂಟೆಗೆ ನಾಗೂರಿನ ವೀರಾಂಜನೇಯ ದೇವಸ್ಥಾನದಿಂದ ಚೆಂಡೆ ವಾದನದ ಮೂಲಕ ವಿವಿಧ ಭಜನಾ ತಂಡಗಳು ವೇಷಭೂಷಣಗಳೊಂದಿಗೆ ಪೂರ್ಣಕುಂಭ ಸ್ವಾಗತದೊಂದಿಗೆ ಗುರುಗಳನ್ನು ಹಾಗೂ ಅತಿಥಿಗಳನ್ನು ಸ್ವಾಗತಿಸಿ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಸರ್ವ ಸದಸ್ಯರು, ಊರಿನ 10 ಸಮಸ್ತರು, ಶ್ರೀ ನಾಗಯಕ್ಷಿ ದೇವಸ್ಥಾನ ನಾಗೂರು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಾಗೂರು ಕಿರಿಮಂಜೇಶ್ವರ ನಾಗೂರು ಈ ದೇವಸ್ಥಾನ ಬಹಳ ಸುಂದರವಾಗಿ ಆವರ್ತ ಆಗಿದೆ. ಇದರಲ್ಲಿ ನೋಡಿದ ಕೂಡಲೇ ಭಕ್ತಿಯು ಆವರಿಸ್ತಾ ಇದೆ ಭಕ್ತರ. ಅದು ಅಲ್ಲದೆ ನಮ್ಮ ರಾಮಣ್ಣನ ಮಗ ನನಗಿಲ್ಲಿ ಸಿಕ್ಕಿದ್ದು ಭಾಳ ಸಂತೋಷ ಆಗಿದೆ. ರಾಮಣ್ಣನ ಮಗನ ಒಂದು ಕೊಡುಗೆ ಭಾಳ ದೊಡ್ಡದಿದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಹಾಗೆ ಕುಮಾರ್ ಭಟ್ರು ಈ ದೇವಸ್ಥಾನದ ಆಧಾರ ಸ್ತಂಭ. ಇವತ್ತು ಈ ದೇವಸ್ಥಾನ ಮಾಡೋದು ದೊಡ್ಡ ವಿಷಯ ಅಲ್ಲ, ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗುವಂಥದ್ದು ಭಾಳ ದೊಡ್ಡ ಕೆಲಸ. ಕುಮಾರ್ ಭಟ್ರು ಈ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥ ಭಾವನೆ ಇದೆ. ಹಾಗೆ ರಾಜು ದೇವಡಿಗರು ನಮ್ಮ ಭಾಳ ಆತ್ಮೀಯ ಮಿತ್ರರು. ರಾಜು ದೇವಡಿಗರು ಈ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿ ಬಗ್ಗೆ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಅವರಿಗೂ ನಿಮಗೂ ಎಲ್ಲರಿಗೂ ನನ್ನ ಆರಾಧ್ಯ ದೇವತೆ ಆದಿ ಪರಾಶಕ್ತಿ ಮೂಕಾಂಬಿಕೆ ಉತ್ತರೋತ್ ಪ್ರಾರ್ಥನೆ. ನಮ್ಮ ದೇವಸ್ಥಾನದ ನಿರ್ಮಾಣದ ಆರಂಭದಲ್ಲಿ ನಮ್ಮ ಕುಲಗುರುಗಳಾದಂತಹ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ, ಶ್ರೀ ರಾಮಚಂದ್ರಾಪುರ ಮಠ ಇವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡಾಗ ದೇವಸ್ಥಾನ ನಿರ್ಮಾಣ ಯಶಸ್ವಿಯಾಗಿ ನಡೀಲಿ ಅಂತ ಆಶೀರ್ವಾದ ನೀಡಿದರು. ಆ ಆಶೀರ್ವಾದ ಫಲವಾಗಿ ಇವತ್ತು ಸುಂದರವಾದಂಥ ಭವ್ಯವಾದಂಥ ಆಲಯ ನಿರ್ಮಾಣ ಆಯಿತು. ಅದೇ ರೀತಿ ನಾವು ಉಡುಪಿಯ ಕಾಣಿಯೂರು ಮಠದ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರನ್ನು ಸಹ ಭೇಟಿ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಬೇಕು, ಪೂಜಾದಿ ಕೈಂಕರ್ಯಗಳನ್ನು ಮಾಡಬೇಕು, ಇಲ್ಲಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡ ಪ್ರಕಾರ ಭವ್ಯವಾದಂತಹ ಮೆರವಣಿಗೆಯಲ್ಲಿ ಆಗಮಿಸಿ ಶ್ರೀ ದೇವಾಲಯಕ್ಕೆ ಬಂದು ಶ್ರೀ ದೇವರ ದರ್ಶನ ಹಾಗೂ ಪೂಜಾದಿ ಕೈಂಕರ್ಯಗಳನ್ನು ಮಾಡಿ ಸಭೆಗೆ ಬಂದು ಎಲ್ಲರನ್ನು, ಗಣ್ಯರನ್ನು, ಸಭಾಸದರನ್ನು ಎಲ್ಲರನ್ನೂ ಉದ್ದೇಶಿಸಿ ಆಶೀರ್ವಚನವನ್ನು ನೀಡಿ ನಮ್ಮೆಲ್ಲರನ್ನು ಹರಿಸಿರ್ತಾರೆ. ಅವರೆಲ್ಲರಿಗೂ ಕೂಡ ನಾವು ನಮ್ಮ ಸಮಿತಿಯ ಪರವಾಗಿ ಪ್ರಣಾಮಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಇಲ್ಲಿ ನಡೀತಿರುವಂಥ ನಾಗಯಕ್ಷಿ
ಬ್ರಹ್ಮಕಲಶೋತ್ಸವದ ಅಂಗವಾಗಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಹಗಲಿರಲು ಚಪ್ಪರ ಹಿಡಿದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರಾಗಿ ದುಡಿದಂಥದ್ದು, ಯಾಕಂದರೆ ಬ್ಯಾನರ್ ಹಾಕುವಂಥದ್ದು, ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸುವಂಥದ್ದು, ಬೆಂಟಲ್ ಕಟ್ಟುವಂಥದ್ದು, ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಸಹ ಹೊರೆಕಾಣಿಕೆ ತರುವಲ್ಲೂ ವ್ಯವಸ್ಥೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಗ್ರಾಮಸ್ಥರು ಸ್ವಯಂ ಸೇವಕರಾಗಿ ದುಡಿದಿರುತ್ತಾರೆ. ಕೆಲಸ ಬಿಟ್ಟು ಈ ದೇವಸ್ಥಾನದ ಹಗಲಿರುಳು ಇದರಲ್ಲಿ ದುಡಿದಿದ್ದು ಈ ದೇವಸ್ಥಾನದ ಒಂದು ಈ ಸುಂದರವಾದಂಥ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. ಇವರಿಗೆಲ್ಲರಿಗೂ ಅದೇ ರೀತಿಯಲ್ಲಿ ಈ ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಭಜನಾ ತಂಡಗಳು, ಈಗ 3-4 ನಿನ್ನೆ ತಂಡಗಳು ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆಯೇ ಇವತ್ತಿನ ದಿವಸದಲ್ಲಿ ಭರತನಾಟ್ಯ ಭಜನಾ ಕಾರ್ಯಕ್ರಮ, ಹಾಗೆ ಯಕ್ಷಗಾನ ಸೇವೆಗಳಲ್ಲಿಯೂ ಭಾಗವಹಿಸಲಿಕ್ಕೆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚಂದನಿಸಿದ ಇವರಿಗೆ ಶ್ರೀ ದೇವರು ಆಯುರ್ವೇದ ಐಶ್ವರ್ಯ ಕೊಟ್ಟು ಸದಾ ಕಾಪಾಡಲು ಆಶಿಸುತ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆಯಲ್ಲಿ ಕೊಡುವಂತಾಗಲಿ ಎಂದು ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಾ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಹಲವಾರು ವರ್ಷಗಳಿಂದ ನಮ್ಮ ತಂದೆ ತಾಯಿಯವರು ನಂಬಿಕೊಂಡು ಬಂದಿದ್ದಂಥ ಈ ದೇವಸ್ಥಾನ ಜೀರ್ಣವಾಗಿದ್ದು ಅದನ್ನು ಪುನರ್ನಿರ್ಮಾಣ ಮಾಡುವಂಥ ಅವಕಾಶ ನಮಗೆ ಬಂದೊದಗಿದ್ದು ನಮ್ಮ ಭಾಗ್ಯ. ಈ ನಿರ್ಮಾಣ ಕಾರ್ಯದಲ್ಲಿ ತನು ಮನ ಧನಗಳಿಂದ ಸಹಕರಿಸಿದ ನನ್ನೆಲ್ಲ ಆತ್ಮೀಯ ಬಂಧುಗಳನ್ನು, ಈ ಭಾಗದ ಜನತೆಯನ್ನು, ಈ ದೇವರ ಭಕ್ತರನ್ನು ನಮ್ಮ ನಾಗಯಕ್ಷಿ ಸೇವಾ ಸಮಿತಿ ರಿಜಿಸ್ಟರ್ಡ್ ಇದರ ಪರವಾಗಿ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಇದ್ದೇವೆ. ಇನ್ನು ಮುಂದೂ ಕೂಡ ಇಲ್ಲಿ ನಡೆಯುವಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಅಭಿವೃದ್ಧಿ ಕಾರ್ಯಗಳಿಗೆ ಈ ಭಾಗದ ಜನತೆ, ನಂಬಿದ ಭಕ್ತಾದಿಗಳು ತುಂಬ ಹೃದಯದ ಸಹಕಾರವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹರೇ ರಾಮ. ಜೆಪಿ ಬಡಾಕೆರೆ, V4 ನ್ಯೂಸ್, ಬೈಂದೂರು.